ಕನ್ನಡ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂತು ವಿಶೇಷ ಕಾರ್ಯಪಡೆ. ಪ್ರಚೋದನಾ ಭಾಷಣ ಮಾಡಿದ್ರೆ, ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ್ರೆ ಇನ್ನು ಮುಂದೆ ನಿಮ್ಗಳಿಗೆ ನೆಮ್ಮದಿ ಇರೋದಿಲ್ಲ. ನಿಮ್ಮ ಗಂಟ್ಲನ್ನ ಫಿಲ್ಟರ್ ಮಾಡಿಕೊಳ್ಳದೆ ಮನಸ್ಸಿಗೆ ತೋಚಿದ್ದ ಮಾತನ್ನ ಎದುರಿದ್ದ ತರುಣರ ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಧರ್ಮದ ಹೆಸರಿನಲ್ಲಿ ಪರಸ್ಪರ ದ್ವೇಷ ಹುಟ್ಟು ಹಾಕುವಂತಹ ಯಾವುದೇ ತರಹದ ಭಾಷಣಗಳನ್ನು ಮಾಡೋ ಹಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SAFಗೆ ಗೃಹ ಸಚಿವರು ಈಗ ಉದ್ಘಾಟನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂರಿಂದ SAFಗೆ ಚಾಲನೆಯನ್ನು ಕೊಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು, ಅಲ್ಲಿನ ಜನರು ನೆಮ್ಮದಿಯಿಂದ ಇರಬೇಕು. ಇದಕ್ಕಾಗಿ SAF ರಚನೆ ಮಾಡಿದ್ದೇವೆ. ಒಂದು ವಿಶೇಷ ತಂಡ ಅದು. ಕೋಮು ನಿಗ್ರಹ ಕಾರ್ಯಪಡೆ, ಇಡೀ ದೇಶದಲ್ಲೇ ಮೊದಲ ಕಾರ್ಯಪಡೆ. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ರಿಯಾಕ್ಟ್ ಮಾಡಿರತಕ್ಕಂತಹದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಕೊಲೆಗಳಾಗ್ತಾ ಇತ್ತು, ಪದೇ ಪದೇ ಅಲ್ಲಿನ ಶಾಂತಿ ಕೆಡಿಸುವಂತಹ ಕೆಲ ಅಹಿತಕರ ಘಟನೆಗಳು ನಡೀತಾ ಇತ್ತು. ಅದು ಹಿಜಾಬ್ ವಿವಾದದಿಂದ ಹಿಡಿದು ಗೋಹತ್ಯೆ ವಿವಾದದಿಂದ ಹಿಡಿದು ಅಲ್ಲಿನ ಜಾತ್ರಾ ಮಹೋತ್ಸವಗಳಲ್ಲಿ ಒಂದು ಧರ್ಮಕ್ಕೆ ಬಹಿಷ್ಕಾರ ಹಾಕುವುದರೊಂದಿಗೆ ಒಂದು ತರಹದ ಪ್ರಕ್ಷುಬ್ಧ ವಾತಾವರಣ ನಿರಂತರವಾಗಿ ಮಂಗಳೂರು ಭಾಗದಲ್ಲಿ ನಡೀತಾ ಇತ್ತು. ಸೊ ಈಗ ಗೃಹ ಸಚಿವರ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಒಂದು ವಿಶೇಷವಾದಂತಹ ನಿಗ್ರಹ ತಂಡವನ್ನ ಅಲ್ಲಿ ರಚನೆ ಮಾಡಲಾಗಿದೆ. ಹಾಗಾದ್ರೆ ಅದರ ಕರ್ತವ್ಯಗಳೇನು? ಆ ಒಂದು ನಿಗ್ರಹ ಪಡೆ ಏನ್ ಕೆಲಸ ಮಾಡುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಸರಣಿ ಸಭೆ. ಪ್ರಮುಖ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ ಗೃಹ ಸಚಿವ ಪರಮೇಶ್ವರ್, ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಹೀಗೆ ನಾನಾ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಜೊತೆಗೆ ಸಭೆ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ಮನವಿ ಸಲ್ಲಿಸಿರ್ತಕ್ಕಂತಹ ವಿವಿಧ ಸಂಘಟನೆಗಳು. ದಕ್ಷಿಣ ಕನ್ನಡದಲ್ಲಿ ಇನ್ನು ಮುಂದೆ ಅತ್ಯಂತ ಕಠಿಣ ಕ್ರಮಕ್ಕೆ ಗೃಹ ಸಚಿವರು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಕರಾವಳಿ ಜಿಲ್ಲೆಗಳನ್ನ ಬಾಧಿಸ್ತಾ ಇರುವಂತಹ ಕೋಮು ಗಲಭೆಗೆ ಶಾಶ್ವತ ಪರಿಹಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಒಂದು ಅದ್ಭುತವಾದ ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈಗ ಈ ಘಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಿರಾಳರಾಗಿರ್ತಾರೆ. 5-6 ದಶಕಗಳಾಯಿತು. ಯಾವಾಗ ನೀವು ಮಂಗಳೂರಿಗೆ ಎಂಟ್ರಿ ಆಗ್ತಿರೋ ಅಲ್ಲಿಂದ ಶುರುವಾಗುತ್ತೆ ನೋಡಿ ಪೊಲೀಸರ ಸರ್ಪಗಾವಲು. ಮಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಪೊಲೀಸರು ಕಾವಲಿರಬೇಕಾದಂತಹ ಪರಿಸ್ಥಿತಿ ಈಗ ನಿನ್ನೆಯದ್ದಲ್ಲ. 5-6 ದಶಕಗಳಿಂದ ಮಂಗಳೂರು ಪೊಲೀಸರ ಸಮಕ್ಷಮದಲ್ಲೇ ಬದುಕ್ತಾ ಇದೆ. ಪೊಲೀಸರು ಒಂದು ವೇಳೆ ಒಂದು ನಿಮಿಷ ಏನಾದರೂ ರೆಸ್ಟ್ ಮಾಡಿದ್ರೆ ಮುಗೀತು. ಅಲ್ಲಿನ ಪರಿಸ್ಥಿತಿಗಳು, ಅಲ್ಲಿನ ವಾತಾವರಣಗಳು ಎಲ್ಲವೂ ಕೂಡ ಬದಲಾಗುತ್ತೆ. ಜೊತೆಗೆ ಇದಕ್ಕೆಲ್ಲ ಕಾರಣ ಕೋಮು ಪ್ರಚೋದನೆ ಮಾಡುವಂತಹ ಭಾಷಣಗಳು. ಅದು ಯಾವುದೇ ಸಮುದಾಯ ಮಾಡಿರಲಿ, ತಲೆಗೆ ಟೊಪ್ಪಿ ಹಾಕೋರೆ ಆ ಥರ ಮಾತನಾಡಿರಲಿ, ಅಥವಾ ಹಣೆಗೆ ತಿಲಕ ಹಾಕೋರೆ ಆ ಥರ ಮಾತನಾಡಿರಲಿ, ನಿಮ್ಮ ಮಾತುಗಳು, ನಿಮ್ಮ ಭಾಷಣಗಳು ಎದುರಿದ್ದ ಜನರಿಗೆ ಶಾಂತಿಯನ್ನು ಕಲಿಸಬೇಕೇ ಹೊರತಾಗಿ ಮತ್ತೊಂದು ಕೋಮು ಗಲಭೆ ಮಾಡೋದಕ್ಕೆ ಪ್ರೇರಣೆಯಾಗಬಾರದು. ನೀವು ಯಾರೇ ಆಗಿರಲಿ, ನಿಮ್ಮ ರಾಜಕೀಯ ಭಾಷಣವೇ ಆಗಿರಲಿ, ನಿಮ್ಮ ಧಾರ್ಮಿಕ ಭಾಷಣವೇ ಆಗಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹೊತ್ಕೊಂಡು ಉರಿಯುವಂತೆ ಮಾಡಬಾರದು. ಅನ್ಯ ಧರ್ಮದ ಯುವತಿಯರನ್ನ ಲವ್ ಮಾಡಿ ಅಂತೇಳಿ ಬಹಿರಂಗ ಕರೆ ಕೊಡುವಂತಹದ್ದು, ಅನ್ಯ ಧರ್ಮದ ಆರಾಧನಾಲಯದ ವಿರುದ್ಧ ಅವಾಚ್ಯವಾಗಿ ಮಾತನಾಡುವಂತಹದ್ದು, ಒಂದು ಧರ್ಮದ ಧಾರ್ಮಿಕತೆಯ ಸೂಕ್ಷ್ಮತೆಗಳನ್ನ ಅರಿತು ಆ ಸೂಕ್ಷ್ಮತೆಯನ್ನ ನಿಂದನೆ ಮಾಡುವಂತ ಕೆಲಸ ಯಾರೂ ಮಾಡಬಾರ್ದು, ಯಾವ ಧರ್ಮದವರು ಮಾಡಬಾರ್ದು. ಹಾಗಾಗಿ ನಿಷ್ಪಕ್ಷಪಾತವಾಗಿ ಈಗಿನ ಸರ್ಕಾರ ಈ ತರಹದ್ದೊಂದು ಹೆಜ್ಜೆ ವಿಳಂಬವಾಗಿ ಇಟ್ಟಿದ್ರು ಕೂಡ ಇದೊಂದು ಮಂಗಳೂರು ಭಾಗ ಅಥವಾ ಸೂಕ್ಷ್ಮ ಜಿಲ್ಲೆಗಳಿಗೆ ಇದು ನಿಜಕ್ಕೂ ಕೂಡ ಅತ್ಯಂತ ಅನಿವಾರ್ಯವಾದಂತಹ ಒಂದು ನಿಗ್ರಹ ದಳ. ಈ ತರಹದ್ದೊಂದು ಕಾರ್ಯಕ್ಕೆ ಇವತ್ತು ಗೃಹ ಸಚಿವರು ಚಾಲನೆಯನ್ನು ಕೊಟ್ಟಿದ್ದಾರೆ. Intention or purpose of bring about the communal harmony in these 3 districts, Dakshina Kannada Jille district and Udupi district and Shimoga district. In the past observations, maybe 10 years or around, we have observed a lot of communal clashes, murders took place in these 3 districts in a large number. Many incidents also have happened. Considering all those things, government thought that it is necessary to constitute some force to bring about a change
and bring about harmony. That is why this special action force has been constituted. Probably it is the first of its kind in India. So can you please elaborate on how? Now they have been given all powers. They have been given powers to collect intelligence. They have been given to take action on those people who create communal disharmony. And they have been given powers to identify such people and bring them to books. When you It's a special action force. when you say is it too harsh enough to take when you say it's a striking force? No, it When is a striking force. It becomes harsh to those people who create disharmony. It becomes peaceful, nice to look at or even to feel at for the people who don't involve in those activities. They will have the powers to register cases. Yeah, they will arrest, they will book the case. All those things are the sole intention or purpose of bring about the communal harmony in these three districts, Dakshina Kannada Jille district and Udupi district and Shimoga district. In the past observations, maybe 10 years or around, we have observed a lot of communal clashes. Murders took place in these three districts in a large number. Many incidents also have happened. Considering all those things, government thought that it is a necessary to constitute some force to bring about a change and bring about harmony. That is why this special action force has been constituted. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.